ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ನಾಳೆಯಿಂದ IPL ಹಬ್ಬ ಶುರುವಾಗ್ತಾ ಇದೆ. RCBಯ ಅಬ್ಬರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕ್ರಿಕೆಟ್ ಅಭಿಮಾನಿಗಳು, ಬೆಂಗಳೂರಿಗರು, ಕನ್ನಡಿಗರು, ಕರ್ನಾಟಕದ ಜನ, ಮೂಲೆ ಮೂಲೆಗಳಲ್ಲಿ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ RCBಯ ಅಭಿಮಾನಿಗಳು ಎಲ್ಲರೂ ಕಾಯ್ತಾ ಇದ್ದಾರೆ. ಮ್ಯಾಚ್ ನೋಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ ಟಿಕೆಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. IPL ಮ್ಯಾಚ್ಗೆ ಮೊದಲ ಪಂದ್ಯಕ್ಕೆ ಟಿಕೆಟ್ ಸೇಲ್ಸ್ ಶುರುವಾದ, ಅಂದರೆ ಆನ್ಲೈನ್ನಲ್ಲಿ ಟಿಕೆಟನ್ನು ಬಿಟ್ಟ 15 ನಿಮಿಷಕ್ಕೆ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ವು. ಅಂದರೆ ಕ್ರಿಕೆಟ್ ಅಭಿಮಾನಿಗಳು IPL ಟಿಕೆಟ್ ಮೇಲೆ RCB ಪಂದ್ಯದ ಮೇಲೆ ಇಟ್ಟಿರುವಂಥ ಪ್ರೀತಿ ಅಂಥದ್ದು. ಆದರೆ ಇದರ ನಡುವೆ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ತಮಗೂ ಟಿಕೆಟ್ ಕೇಳಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಶಾಸಕರಿಗೆ ಬೇಕು ಫ್ರೀ. ನೋಡಿ ಪಾಪ ಜನ, ಈ ಶಾಸಕರುಗಳ ಆಗೋದಕ್ಕಾಗಿ ಇವರಿಗೆ ಮತ ಹಾಕಿರುವಂತಹ ಜನ, ಅವರು ತಮಗೆ ಟಿಕೆಟ್ ಬೇಕು ಅಂತ ಹೇಳಿ ಹುಡುಕಿದ್ರೆ ಆನ್ಲೈನಲ್ಲಿ ಟಿಕೆಟ್ ಸೇಲ್ ಶುರುವಾಗಿ 15 ನಿಮಿಷಕ್ಕೆ ಎಲ್ಲ ಟಿಕೆಟ್ಗಳು ಖಾಲಿ ಆಗ್ತವೆ, ಸೋಲ್ಡ್ ಔಟ್ ಆಗುತ್ತೆ. ಯಾವುದೇ ಗ್ಯಾಲರಿಯಲ್ಲಿ ಟಿಕೆಟ್ ಸಿಗುತ್ತೆ. ಆದರೆ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಶಾಸಕರುಗಳು ಶಾಸನ ಸಭೆಯಲ್ಲಿ ನಿಂತುಕೊಂಡು ಹೇಳ್ತಾರೆ, ಅವರು ನಮಗೆ ಟಿಕೆಟ್ ಕಳಿಸ್ತಾರೆ, ಅದರಲ್ಲಿ ನಮ್ಮ ಹೆಸರಿಗೆ ಮಾತ್ರ ಬರೆದಿರ್ತಾರೆ, ಹಾಗಾಗಿ ನಮ್ಮ ಹೆಂಡತಿನೂ ಕಳ್ಸೋಕ್ಕಾಗಲ್ಲ, ನಮ್ಮ ಮಕ್ಕಳನ್ನೂ ಕಳ್ಸೋಕ್ಕಾಗಲ್ಲ ಅಂತ ಪ್ರತಿಪಕ್ಷ ನಾಯಕರು ಹೇಳ್ತಾರೆ. ಇನ್ನೊಬ್ಬ ಶಾಸಕರು ಎದುರಿತ್ತು ಹೇಳ್ತಾರೆ, ನಮಗೆ ಹಿಂದೆಲ್ಲ 2 ಟಿಕೆಟ್ ಆದರೂ ಕೊಡ್ತಾ ಇದ್ರು, ಈಗ ಆ ಟಿಕೆಟ್ ಕೊಡಲ್ಲ, ಕೇವಲ 1 ಟಿಕೆಟ್ ಕೊಡ್ತಾರೆ, ಅದನ್ನು ಯಾವುದೋ ಗ್ಯಾಲರಿಯಲ್ಲಿ ಕೊಟ್ಟಿರ್ತಾರೆ, ನಮ್ಗೆ ಅಲ್ಲೆಲ್ಲ ಕೂತ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ ಅಂತೇಳಿ. ಜನಸಾಮಾನ್ಯರ ಹತ್ರ ಮತ ಕೇಳುವಾಗ ಇವ್ರಿಗೆ ಯಾರಿಗೂ ಬೇಜಾರಾಗೋದಿಲ್ಲ, ಯಾರ ಮನೆಗೂ ಹೋದ್ರೂ ಬೇಜಾರಾಗೋದಿಲ್ಲ. ಆವಾಗ ಬಡವರ ಮನೆಗಳಿಗೂ ಹೋಗ್ತಾರೆ, ಸಾಮಾನ್ಯ ಜನರ ಮನೆಗಳಿಗೂ ಹೋಗ್ತಾರೆ, ಅವರ ಕೈಕಾಲು ಹಿಡಿತಾರೆ, ಜೋಪಡಿಯಲ್ಲಿದ್ದರೂ ಬಿಡೋದಿಲ್ಲ. ಆದರೆ ಕ್ರಿಕೆಟ್ ಮ್ಯಾಚನ್ನು ನೋಡುವಾಗ ಮಾತ್ರ ಜನಸಾಮಾನ್ಯರ ಜೊತೆಗೆ ಕೂತ್ಕೊಂಡು ಆ ಗ್ಯಾಲರಿಯಲ್ಲಿ ಕೂತ್ಕೊಂಡು ನೋಡಿದರೆ ಇವ್ರಿಗೆ ಅವಮಾನ ಆಗುತ್ತೆ. ಹೀಗಾಗಿ ಇವ್ರಿಗೆ VIP ಟಿಕೆಟೇ ಬೇಕು, VIP ಗ್ಯಾಲರಿಯಲ್ಲೇ ಟಿಕೆಟ್ ಬೇಕು. 2 ಟಿಕೆಟು ಅಲ್ಲ, 4 ಟಿಕೆಟ್ ಬೇಕು. ಯಾಕೆ? ಗಂಡ, ಹೆಂಡತಿ, ಮಕ್ಕಳು ಹೋಗಿ ಕ್ರಿಕೆಟ್ ನೋಡಬೇಕಂತೆ. ಅದಕ್ಕಾಗಿ ಫ್ರೀ ಟಿಕೆಟ್ ಬೇಕು. ನಮ್ಮ ಶಾಸಕರಿಗೆ ಸಂಬಳ ಇಲ್ವಾ? ಇದೆ. ನಮ್ಮದೇ ರಾಜ್ಯದ ಜನರ ತೆರಿಗೆ ದುಡ್ಡಿನಿಂದ ನಮ್ಮ ಶಾಸಕರುಗಳಿಗೆ ಸಂಬಳ ಇದೆ. ಅವರು ಒಮ್ಮೆ ಸೋತ ನಂತರ ಅವ್ರ ಮನೇಲಿ ಕೂತ್ಕೊಂಡಿದ್ರು ಕೂಡ ಅವ್ರಿಗೆ ಪೆನ್ಷನ್ ಬರುತ್ತೆ. ಆದರೆ ಮ್ಯಾಚ್ ನೋಡೋದಕ್ಕೆ ಹೋಗೋದಕ್ಕೆ ಮಾತ್ರ ಫ್ರೀ ಟಿಕೆಟ್ ಬೇಕು. ಅದು ಯಾರಿಗೆ? ಒಬ್ಬರು ಶಾಸಕರಿಗೆ ಮಾತ್ರ ಕೇಳಿದರೆ ಓಕೆ, ಶಾಸಕರು ಅನ್ನೋ ಕಾರಣಕ್ಕಾಗಿ ನಮ್ಮ ರಾಜ್ಯದ ಜನ ಕೂಡ ಒಪ್ಕೊಳ್ತಿದ್ರೇನೋ ಪರವಾಗಿಲ್ಲ ಬಿಡಿ, ಶಾಸಕರಿಗೆಲ್ಲ ಹೋಗಲಿ ಅಂತ. ಆದರೆ ಶಾಸಕರಿಗೆ ಮಾತ್ರ ಅಲ್ಲ, ಅವರ ಹೆಂಡತಿಗೆ, ಮಕ್ಕಳಿಗೆ 4 ಟಿಕೆಟ್ ಬೇಕಂತೆ. ಈ ವಿಚಾರ ಹಾಗಾದರೆ ಹೇಗೆಲ್ಲ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆಯೂ ಕೂಡ ಯಾವುದೇ ರೀತಿಯಾದಂಥ ಇಂಥ ವಿಚಾರದಲ್ಲಿ ಯಾವುದೇ ಮುಜುಗರವೂ ಇಲ್ಲ, ಏನೂ ಇಲ್ಲ. ನಮಗೆ ಟಿಕೆಟ್ ಬೇಕಷ್ಟೇ ಅಂತ ಹೇಳ್ಕೊಂಡು ಕೂತವರು ಏನೇನು ಮಾಡಿದ್ದಾರೆ ಇವತ್ತು, ಶಾಸಕರಿಗೂ ಫ್ರೀ ಟಿಕೆಟ್ನ ಕತೆ ಏನು ಅನ್ನೋದನ್ನು ಒಂದು ವಿವರವಾದಂಥ ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ನಿಮ್ಮೊಂದಿಗೆ ನಾವಿದ್ದೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯವರು ಇದರಲ್ಲಿ ಭಾಗವಹಿಸಿಲ್ಲ, ಗೈರು ಹಾಜರಾಗಿದ್ದಾರೆ. ರಾಜ್ಯದ ವಿಚಾರಗಳನ್ನು ಕೇಳೋದಕ್ಕೆ ಒಂದು ಒಳ್ಳೆಯ ಅವಕಾಶ, ಮತ್ತು ಮುಖ್ಯಮಂತ್ರಿಗಳೇ ಅದರಲ್ಲಿ ಭಾಗಿಯಾದಾಗ ಸಹಜವಾಗಿಯೇ ಪ್ರಧಾನಮಂತ್ರಿಯವರು ಕೂಡ ಕೇಳ್ತಾರೆ, ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳ್ತಾರೆ. ಈಗ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಾಗ, ಯಾವುದೋ ಒಂದು ಸಭೆಯನ್ನು ಕರೆದಾಗ ಎಲ್ಲ ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರೀತಾರೆ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಭೆಯನ್ನು ಕರೀತಾರೆ ಅಂತ ಇಟ್ಕೊಳ್ಳಿ. ಆ ಸಭೆಯಲ್ಲಿ ಅವರ ಬದಲಿಗೆ ಬೇರೆ ಯಾರೋ ಒಬ್ಬ ಶಾಸಕರನ್ನು ಕಳಿಸಿದರೆ ಅವ್ರು ಎಷ್ಟರ ಮಟ್ಟಿಗೆ ಮಾತಾಡಿಸ್ತಾರೆ? ಹಾಗೇನೇ ಆಗೋದು. ಪ್ರಧಾನಮಂತ್ರಿಯವರು ಕರೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿ ಬದಲಿ ಯಾರೋ ಒಬ್ಬ ಮಂತ್ರಿ ಕೂತ್ಕೊಂಡ್ರೆ ಏನಾಗುತ್ತೆ? ಇದು ಭಾಳ ಗಂಭೀರವಾಗಿರುವಂಥ ವಿಚಾರ. ಇನ್ನೊಂದು, ಈ ಸಭೆಯಲ್ಲಿ ಏನೇನು ಚರ್ಚೆಗಳಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಪ್ರಧಾನಮಂತ್ರಿಯವರು ಕರೆದಿರುವಂತಹ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಏನೆಲ್ಲ ಚರ್ಚೆ ನಡೆಸಿದ್ದಾರೆ, ಯಾವ್ಯಾವ ಮುಖ್ಯಮಂತ್ರಿಗಳಿಗೂ ಏನೇನು ಕೇಳಿದ್ದಾರೆ, ಏನು ಹೇಳಿದ್ದಾರೆ ಪ್ರಧಾನಮಂತ್ರಿಯವರು ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಭಾಳ ಮುಖ್ಯವಾಗಿ ಶಾಸಕರಿಗೆ ಬೇಕು ಫ್ರೀ. ಯಾಕೆಂದರೆ ಉಚಿತ ಕೇವಲ ಜನರಿಗೆ ಮಾತ್ರ ಇದ್ದರೆ ಸಾಕಾ? ನಮಗೂ ಬೇಕು. ಅದು ಯಾವುದರಲ್ಲಿ?
ಇಂಥ ದೊಡ್ಡ ದೊಡ್ಡ ಈವೆಂಟ್ಗಳಲ್ಲಿ ನಾವು ಪ್ರತ್ಯೇಕವಾಗಿ ಹೋಗಿ ಕೂತ್ಕೊಂಡು ನೋಡೋದಕ್ಕೆ VIP ಗ್ಯಾಲರಿಯಲ್ಲಿ ಬೇಕು. ರಾಜ್ಯದ ಜನ ಚುನಾಯಿಸಿರುವಂಥದ್ದು ಇವರನ್ನು ಅಥವಾ ಇವರ ಮನೆಯವರನ್ನ ಅಂತ, ಇವರ ಮಕ್ಕಳನ್ನು ಯಾರನ್ನ ಚುನಾಯಿಸಿರೋದು, ಯಾರಿಗೆ ಮತ ಹಾಕಿರೋದು? ಕರ್ನಾಟಕದ ಜನರು ಮತ ಹಾಕುವಾಗ ಇವರ ಹೆಸರಿನಲ್ಲಿ ಮತ ಹಾಕಿ ಇವ್ರನ್ನ ನಮ್ಮ ಪ್ರತಿನಿಧಿ ಅಂತೇಳಿ ಶಾಸನಸಭೆಗೆ ಕಳಿಸಿರ್ತೀವಿ. ಪ್ರಜಾಪ್ರಭುತ್ವ ಇರುವಂಥದ್ದು ಅದರ ಆಧಾರದ ಮೇಲೆ. ಆದರೆ ಇಲ್ಲಿ ನೋಡಿದರೆ ನಾವು ಪ್ರಜೆಗಳ ಜೊತೆ ಕೂತ್ಕೊಂಡ್ರೆ ಕಷ್ಟ, ನಮಗೆ ಪ್ರಜೆಗಳ ಜೊತೆ ಕೂತ್ಕೊಂಡ್ರೆ ನಾಚಿಕೆ ಆಗುತ್ತೆ. ನಾವು ಪ್ರಭುಗಳಿಗೆ ಪ್ರತ್ಯೇಕವಾದಂತಹ ಆಸನ ವ್ಯವಸ್ಥೆ ಇರಲಿ, ಅಲ್ಲಿ ಪ್ರಭುಗಳು ಮತ್ತು ಪ್ರಭುಗಳ ಮನೆಯವರು ಮಾತ್ರ ಇರಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಈ ಪ್ರಭುಗಳು ತಮ್ಮ VIP ಸಂಸ್ಕೃತಿಯನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ. ಮತ್ತು ಅದಕ್ಕೆ ಬೇಕಾಗಿ ಎಲ್ಲ ಮುಜುಗರಗಳನ್ನು ಬಿಟ್ಟು KCA ಅಧ್ಯಕ್ಷರನ್ನು ಕೂಡ ಕರೆಸ್ಕೊಂಡು ತಮಗೆ ಬೇಕಾದ ಟಿಕೆಟ್ಗಳನ್ನು ಪಡಿಸ್ಕೊಳ್ಳೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಬಗ್ಗೆ ವರದಿಯನ್ನು ತೋರಿಸ್ತೀನಿ. ಟಿಕೆಟ್ಗೆ ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. ನಮಗೆ MLAಗಳಿಗೆ ಕೊಡಲ್ಲ ಸರ್. ಮೊದಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. MLAs have right because they are a part of the system. RCB ಅಬ್ಬರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಬಾರಿ ಕೂಡ ಕಪ್ ನಮ್ಮದೇ ಎನ್ನುವ ವಿಶ್ವಾಸದಲ್ಲಿ RCB ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಈ ಬಾರಿ RCBಯ ತವರು ಮನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ IPL ಸೀಸನ್ 19ಕ್ಕೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ಇದಕ್ಕಾಗಿ KSCA ಬೆಂಗಳೂರು ಪೊಲೀಸರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ 17 ವರ್ಷಗಳ ತಪಸ್ಸಿನ ಫಲ ಎಂಬಂತೆ 18ನೇ ಸೀಸನ್ನಲ್ಲಿ RCB ಕಪ್ ಗೆದ್ದು ಬೀಗಿತ್ತು. ಆದರೆ ಅದೇ ಖುಷಿಯಲ್ಲಿ ತೇಲುತ್ತಿದ್ದಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಮಂದಿ RCB ಅಭಿಮಾನಿಗಳು ಕಾಲ್ತುಳಿತಕ್ಕೆ ಸಿಲುಕಿ ಪ್ರಾಣ ಬಿಟ್ಟಿದ್ರು. ಇದೀಗ ಅದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೊಂದು ಸುತ್ತಿನ IPL ಹಬ್ಬ ಶುರುವಾಗ್ತಿದೆ. ಕ್ರಿಕೆಟ್ ಅಭಿಮಾನಿಗಳು IPL ಹಬ್ಬ ಆನಂದಿಸಲು ರೆಡಿಯಾಗ್ತಿದ್ದರೆ, ಇದರಲ್ಲೂ ನಮ್ಮ ರಾಜಕಾರಣಿಗಳು ಬಿಟ್ಟಿ ಟಿಕೆಟ್ಗೆ ಪಟ್ಟು ಹಿಡಿದು ಕೂತಿರೋದನ್ನ ಕಂಡ ಕ್ರಿಕೆಟ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋ IPL ಮ್ಯಾಚ್ ನೋಡಲು ಒಬ್ಬೊಬ್ಬ ಶಾಸಕರಿಗೆ ತಮ್ಮ ಹೆಂಡತಿ ಮಕ್ಕಳ ಜೊತೆ ಹೋಗಬೇಕಂತೆ. ಅದಕ್ಕೆ VIP ಗ್ಯಾಲರಿಯಲ್ಲಿ 4 ಟಿಕೆಟ್ಗಳನ್ನ ಕೊಡಬೇಕಂತೆ. ಬಜೆಟ್ ಅಧಿವೇಶನದ ವೇಳೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಂದಿಟ್ಟ IPL ಟಿಕೆಟ್ ಬೇಡಿಕೆಗೆ ಪಕ್ಷಾತೀತವಾಗಿ ಸ್ಪೀಕರ್ ಸಮೇತ ಒಮ್ಮತ ಅಭಿಪ್ರಾಯ ವ್ಯಕ್ತವಾಗಿತ್ತು. IPL ಪಂದ್ಯಕ್ಕಾಗಿ ಶಾಸಕರ ಫ್ರೀ ಟಿಕೆಟ್ ಆಸೆ. ಸಾಮಾನ್ಯ ಗ್ಯಾಲರಿ ಬೇಡ, VIP ಸೀಟಿಗೆ ಡಿಮ್ಯಾಂಡ್. ನಿನ್ನೆ ರಾಜ್ಯ ಬಜೆಟ್ ಅಧಿವೇಶನದ 2ನೇ ಭಾಗದ ಅಂತಿಮ ದಿನ. ವಿಧಾನಸಭೆಯಲ್ಲಿ ರಾಜ್ಯದಲ್ಲಿನ ಹಲವು ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗ್ತಿತ್ತು. ಈ ನಡುವೆ ಜಕ್ಕೂರಿನ ಬಳಿ ಹೊಸ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣದ ವಿಚಾರ ಚರ್ಚೆಗೆ ಬಂದಿತ್ತು. ಈ ವೇಳೆ KSCA ವರ್ತನೆ ಬಗ್ಗೆ ಪ್ರಸ್ತಾಪಿಸಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ನಾವು ಜನಪ್ರತಿನಿಧಿಗಳು, ಆದರೂ ಒಂದು ಟಿಕೆಟ್ಗಾಗಿ ಅಂಗಲಾಚಬೇಕು ಅಂತ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು, ನಮಗೂ ಟಿಕೆಟ್ ಕೊಡಿಸಿ ಸಾರ್, ನಮಗಾಗಿ ಸಪರೇಟ್ ಗ್ಯಾಲರಿ ಮಾಡಿಸಿ, ಸಾಮಾನ್ಯ ಗ್ಯಾಲರಿಯಲ್ಲಿ ಕೂರಿಸಿದ್ರೆ ಮುಜುಗರ ಆಗುತ್ತೆ ಅಂತ ತಾವು ಆಕಾಶದಿಂದ ಧರೆಗಿಳಿದು ಬಂದವರಂತೆ ಸ್ವಲ್ಪವೂ ಮುಜುಗರವಿಲ್ಲದೆ ಬೇಡಿಕೆ ಮುಂದಿಟ್ರು. ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ, ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು. ಅವರಿಗೆ ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ. ಹಂಗೆ ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. ನಮಗೆ MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕೂತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಯಾರು ಟಿಕೆಟ್ ಕೊಡ್ತಾ ಇದ್ರು MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್.
ಆರ್ ಅಶೋಕ್ ಮತ್ತು ವಿಜಯಾನಂದ ಕಾಶಪ್ಪನವರ ಆಸೆಗೆ ಸ್ಪೀಕರ್ ಖಾದರ್ ಕೂಡ ಧ್ವನಿಗೂಡಿಸಿದ್ರು. ಶಾಸಕರಿಗೆ 4 ಟಿಕೆಟ್ ಕೊಡಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲೇ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಶಿಫಾರಸು ಮಾಡಿದ್ರು. ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾದ ಒಂದು ಕರೆಸಿ ಅವ್ರು ಮಾತಾಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಈಗೇನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಏನ್ ಹೇಳ್ತಾರೆ, ಎಲ್ಲರೂ ಕೂಡ ಕುತ್ಕೊಳ್ಳಿ, ನಾವು VIP ಟಿಕೆಟ್ ಕೊಟ್ರೆ ಶಾಸಕ ಬರೋದಿಲ್ಲ, ಯಾರ್ಯಾರಿಗೆ ಕೊಡ್ತಾರೆ ಅಲ್ಲಿ VIP ಯಾರ್ಯಾರು ಇರ್ತಾರೆ, ಆ ಸಂದರ್ಭದಲ್ಲಿ ನಾವು ಅವ್ರು ಬಂದ್ರೆ ನಾವು ಅವ್ರಿಗೆ VIP ಟಿಕೆಟ್ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಅಲ್ಲಿ ಏನಾಗ್ತದೆ, ಶಾಸಕ ಕ್ಯೂಲಿ ನಿಲ್ಲುವಾಗ ಎಂಟ್ರಿ ಮಾಡುವವನು ಯಾರ್ದು ಗೊತ್ತಿಲ್ಲ, ವಾಚ್ಮ್ಯಾನ್ ಇರ್ಲಿ, ಅವ್ರು ಗೌರವ ಕೊಡುದಿಲ್ಲ, ಇವ್ರಿಗೆ ಬೇರೆ ಮುಂದೆ ಅಭಾಸ ಆಗಿ ಹೋಗ್ಲಿ. ಅದಕ್ಕೆ ಬಹುತೇಕ ಶಾಸಕರು ಹೋಗುದೇ ಇಲ್ಲ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು, ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೆ ಏನು VIP ಸ್ಟ್ಯಾಂಡ್ ಇದೆ ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ ಮಿನಿಮಮ್. ಖಂಡಿತ ಅಧ್ಯಕ್ಷರೇ. ನೆಕ್ಸ್ಟ್ ಅಸೆಂಬ್ಲಿಲಿ ಏನಾಯ್ತು ಇವಾಗಿದೆ ಈಗ 25ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್, 5ನೇ ತಾರೀಕು ಮ್ಯಾಚ್ ಇದೆ. 5 ಟಿಕೆಟ್ ಕೊಡಿಸಿ ಈಗ ಎಲ್ಲಾ ಶಾಸಕರು ಹೇಳುದು ಇಷ್ಟೇ, IPL ಟಿಕೆಟ್ ಅಂತ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳ ಈ VIP ಮನಸ್ಥಿತಿ ಬಹಿರಂಗವಾಗಿದ್ದೇ ತಡ. ಕರ್ನಾಟಕ ಮಾತ್ರವಲ್ಲ, ದೇಶಾದ್ಯಂತ ಜನಸಾಮಾನ್ಯರು ಕೆಂಡಾಮಂಡಲರಾಗಿದ್ರು. ಜನ ಬೇಸಿಗೆಯಿಂದ ನೀರಿಲ್ಲದೆ ಸಾಯ್ತಿದ್ದಾರೆ. ರಸ್ತೆ ಸರಿಯಿಲ್ಲ, ಅನುದಾನ ತಂದಿಲ್ಲ, ಗ್ಯಾರಂಟಿ ಹಣ ಬರ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ ಅಂತೆಲ್ಲ ಸಮಸ್ಯೆಗಳ ಸರಮಾಲೆ ಹೊತ್ತು ಮಲಗಿದ್ದಾರೆ. ಇಂಥದ್ರಲ್ಲಿ ನಿಮ್ಮ IPL ನೋಡೋ ಶೋಕಿಗೆ ಬಿಟ್ಟಿ ಟಿಕೆಟ್ ಪಡೆಯೋಕೆ, ಚರ್ಚೆ ಮಾಡೋಕೆ ವಿಧಾನಸೌಧನೇ ಬೇಕಾ? ಅಷ್ಟಕ್ಕೂ ಚರ್ಚೆ ಮಾಡೋಕೆ ನಿಮಗೆ ವಿಷಯಗಳೇ ಇಲ್ವಾ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆಗೆ ತಗೊಂಡ್ರು. ನಮ್ಮ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದಾವೆ. ನಮ್ಮ ಶಾಸಕರು ಮಂತ್ರಿಗಳು ಕೆಲಸ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಕಟ್ಕೊಡ್ಬೇಕು ಹುಡುಕೋ ಬಿಟ್ಟು, ಅಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡೋ ಬಿಟ್ಟು, ಅಭಿವೃದ್ಧಿಯ ಚಿಂತನೆಗಳನ್ನ ಮಾಡೋದು ಬಿಟ್ಟು, ಇವತ್ತು ನಮಗೆ ಟಿಕೆಟ್ ಉಚಿತವಾಗಿ ಕೊಡ್ಲಿಲ್ಲ ಕ್ರಿಕೆಟ್ ನೋಡ್ಲಿಕ್ಕೆ ಅಂತ ಹೇಳಿ ಅದೊಂದು ದೊಡ್ಡ ವಾದ ಮಾಡ್ತಾ ಕೂತಿದ್ರಲ್ಲ, ನಿಮ್ಗೇನಾದ್ರೂ ಕನಿಷ್ಠ ಜವಾಬ್ದಾರಿ ಇದೆಯಾ? ನಾಚಿಕೆ ಆಗ್ಬೇಕು. ಏನಪ್ಪಾ ಅಂದ್ರೆ ಇದು ಅವ್ರ ತಪ್ಪಲ್ಲ, ಇಂಥ ನಾಲಾಯಕರನ್ನ ನಾವು ಮತ ಹಾಕಿಸಿದೇವಲ್ಲ, ಇದು ನಮ್ಮ ತಪ್ಪು. ಯಾಕಂದ್ರೆ ಇವತ್ತು ನಾವು ಇವ್ರು ಹೇಳ್ತಾರೆ ಇವ್ರಿಗೆ 1000 ರೂಪಾಯಿ ದುಬಾರಿನ ಏನು IPL ನೋಡು, IPL ಇವತ್ತು ಅಧಿವೇಶನ ನಡ್ತಕ್ಕಂಥದ್ದು ಯಾವ ವಿಚಾರದಲ್ಲಿ? ಇವತ್ತು ಚರ್ಚೆ ಪವಿತ್ರವಾದಂಥ ಜಗದಲ್ಲಿ ಚರ್ಚೆ ನಡಿಬೇಕಾದ ವಿಚಾರವನ್ನು ಬಿಟ್ಟು ನಮಗೆ 1 ಟಿಕೆಟ್ ಕೊಡ್ತೀರಾ, ನಾವು ಸರದಿ ಸಾಲಿನಲ್ಲಿ ನಿಂತು ತೊಗೊಳಕ್ಕಾಗಲ್ಲ, ಇನ್ನೂ 4 ಟಿಕೆಟ್ ಬೇಕು ಅಂತ ಕೇಳ್ತಾರಲ್ಲ, ಇಂಥವ್ರನ್ನ ಎದುರಲ್ಲೇ ಹೊಡಿಬೇಕು ಅಂತಕ್ಕಂಥದ್ದು ನಾವು ಸಾರ್ವಜನಿಕ ನಾವು ಪ್ರಶ್ನೆಯನ್ನ ಮಾಡ್ತೀವಿ ಸರ್. ಇವತ್ತು ನಾವು ಅಧಿವೇಶನದಲ್ಲಿ ಏನು ಅಂತಂದರೆ ಎಂತೆಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಕೊರತೆ ಆಗಿರ್ಬೋದು, ಇವೆಲ್ಲ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಸರ್. ಆದರೆ ಒಬ್ಬ ಮಂತ್ರಿ, ಒಬ್ಬ MLAಗಳು ಏನು ಮಾಡ್ತಾರೆ ಅಧಿವೇಶನದಲ್ಲಿ ಅಂತಂದರೆ, ಒಂದು ನಮಗೆ ಟಿಕೆಟ್ ಬೇಕು, IPL ಟಿಕೆಟ್ ಬೇಕು, ಅವರು ಮೋಜು ಮಸ್ತಿಯನ್ನು ಮಾತ್ರ ನೋಡ್ತಿದ್ದಾರೆ, ಜನರ ಜ್ವಲಂತ ಸಮಸ್ಯೆಗಳು ಏನಿದಾವೆ ಅದನ್ನು ನೋಡ್ತಾ ಇಲ್ಲ ಅನ್ನೋದು ತುಂಬ ಬೇಜಾರಾಗುತ್ತೆ. IPL ಟಿಕೆಟ್ಗಾಗಿ ಬಿಜೆಪಿಗರ ಇಬ್ಬಗೆ ನೀತಿ, ಕಾಂಗ್ರೆಸ್ ನಾಯಕರ ಟಿಕೆಟ್ ಸಮರ್ಥನೆ. ಇನ್ನು ವಿಧಾನಸೌಧದಲ್ಲಿ IPL ಟಿಕೆಟ್ ನಮ್ಮ ಮನೆಯವರಿಗೆಲ್ಲ ಬೇಕು ಅಂತ ಖುದ್ದು ಆರ್ ಅಶೋಕ್ ಹೇಳಿದ್ರು. ಆದ್ರೆ ಹೊರಗೆ ಮಾತ್ರ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ VIP ಸಂಸ್ಕೃತಿ ಒಳ್ಳೆಯದಲ್ಲ ಅಂತ ಕಿಡಿಕಾರಿದ್ರು. ಇದಕ್ಕೆ JDS ನಾಯಕರು ಧ್ವನಿಗೂಡಿಸಿದ್ರು. Tickets for themselves and their families to attend IPL is nothing short of a feudal entitlement oriented mindset. Why should KSCA or any other sports body mandatorily provide free tickets for MLAs and their families, or for any political representatives and their families? It just does not make sense. Shows that they do not respect and value those people who have elected them. This culture of VIP entitlements must stop. Personally, I do not like what has happened. ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗಿದ್ರು ಪ್ರಾಣವನ್ನ ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳ ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯರಿಗಿಂತ ನಾವು ವಿಭಿನ್ನ ಆಗಿದ್ದೇವೆ. VIP ಇರ್ತಕ್ಕಂಥದ್ದು ಇದು ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದಕ್ಕೆ ನನ್ನ ಬೆಂಬಲ ಇದೆ.
ವಿಧಾನಸಭೆಯಲ್ಲಿ ಇತ್ತೀಚೆಗೆ ನಡೆದ ಚರ್ಚೆ ಕೇಳಿ ಮನಸ್ಸಿಗೆ ನೋವು ಮತ್ತು ಆಕ್ರೋಶವಾಗಿದೆ. ಮುಂಬರುವ IPL ಪಂದ್ಯಗಳಿಗಾಗಿ ಶಾಸಕರು ಮತ್ತು ಅವರ ಕುಟುಂಬದವರಿಗೆ ಉಚಿತ VIP ಟಿಕೆಟ್ ಬೇಕು ಎಂದು ಪಕ್ಷಭೇದ ಮರೆತು ಹಠ ಹಿಡಿದಿರುವುದು ದುರ್ದೈವ. ಕಾಲ್ತುಳಿತದಲ್ಲಿ 11 ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದರು. ಆ 11 ಕುಟುಂಬಗಳ ಕಣ್ಣೀರು ಇಂದಿಗೂ ಆರಿಲ್ಲ. ಆ ಕುಟುಂಬಗಳಿಗೆ ಕನಿಷ್ಠ ನ್ಯಾಯವೂ ಸಿಕ್ಕಿಲ್ಲ ಎಂಬುದು ವ್ಯವಸ್ಥೆಯ ಅತಿದೊಡ್ಡ ವೈಫಲ್ಯ. ಹೀಗಂತ ಕೆಲವು ನಾಯಕರು ಕಿಡಿಕಾರಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಶಾಸಕರು ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥಿಸಿಕೊಂಡ್ರು. The MLAs have right because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ಗೌರ್ಮೆಂಟ್ ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟ್ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವ್ರು ಕೇಳಿರೋದು ತಪ್ಪಿಲ್ಲ. ಜನಾಕ್ರೋಶದ ಮಧ್ಯೆಯೂ ಹಠ ಸಾಧಿಸಿದ ಶಾಸಕರು ನಾಳಿನ ಪಂದ್ಯಕ್ಕೆ 2, ನಂತರದ ಪಂದ್ಯಗಳಿಗೆ 4 ಟಿಕೆಟ್ ಫ್ರೀ. ಈ ಬೆಳವಣಿಗೆಗಳ ಮಧ್ಯೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕೆಲಕಾಲ ಚರ್ಚಿಸಿದ್ರು. ಇದಾದ ಕೆಲ ಹೊತ್ತಲ್ಲೇ ಈಗಾಗಲೇ ನಿಗದಿಯಾಗಿರೋ ನಾಳಿನ ಪಂದ್ಯಕ್ಕೆ ಪ್ರತಿ ಶಾಸಕರಿಗೆ 2 ಟಿಕೆಟ್ ನೀಡಲು ಕೆಎಸ್ಸಿಎ ಒಪ್ಪಿಕೊಂಡಿದೆ. ಅಲ್ಲದೆ ಮುಂದೆ ನಡೆಯುವ ಎಲ್ಲಾ ಪಂದ್ಯಗಳಿಗೂ ತಲಾ ಒಬ್ಬೊಬ್ಬ ಶಾಸಕರಿಗೆ 4 ಟಿಕೆಟ್ ನೀಡುವುದಾಗಿ ಹೇಳಿದೆ. ಒಂದೊಂದು ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದ್ದೀನಿ, ಮುಂದೆ ಕೂತ್ಕೊಂಡು ಮಾತಾಡ್ತೀನಿ. ಹಿಂದೆ ಒಂದು ಸೇರಿಸಿ ಕೊಡಿ, ಎವ್ರಿ MLA, MP, minister used to get one seat. Now we are requested to give 2 tickets to give the family members. ಹಠ ಹಿಡಿದು ಕೆಎಸ್ಸಿಎ ಮೇಲೆ ಒತ್ತಡ ಹೇರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ IPL ಪಂದ್ಯಗಳ ವೀಕ್ಷಣೆಗೆ ಒಬ್ಬ ಶಾಸಕರಿಗೆ ತಲಾ 4 ಉಚಿತ ಟಿಕೆಟ್ ಪಡೆಯುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಮೇಲ್ನೋಟಕ್ಕೆ ಇದು ಶಾಸಕರ ಜೊತೆ ಅವರ ಪತ್ನಿ ಹಾಗೂ ಮಕ್ಕಳಿಗೂ ಟಿಕೆಟ್ ಹಂಚುವ ಯೋಜನೆಯಾಗಿದೆ. ಹಾಗಿದ್ದರೆ ರಾಜ್ಯದಲ್ಲಿ ಚುನಾವಣೆ ವೇಳೆ ಜನರು ಆಯ್ಕೆ ಮಾಡುವುದು ಶಾಸಕರನ್ನೋ ಅಥವಾ ಅವರ ಪತ್ನಿ ಮತ್ತು ಮಕ್ಕಳನ್ನೂ ಸೇರಿಸಿಯೇ ಗೆಲ್ಲಿಸ್ತಾರ ಎಂಬುದು ಜನರ ಪ್ರಶ್ನೆ. ಓರ್ವ ವ್ಯಕ್ತಿ ಶಾಸಕರಾಗಿದ್ದಾರೆ ಎಂಬ ಕಾರಣಕ್ಕಾಗಿ ಅವರ ಕುಟುಂಬಕ್ಕೂ IPL ಪಂದ್ಯಗಳ ವೇಳೆ ಸ್ಟೇಡಿಯಂನಲ್ಲಿ ವಿಶೇಷ ಪ್ರಾತಿನಿಧ್ಯ ಬೇಕೆ? ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ಗಾಳಿಗೆ ತೂರಿ ಪ್ರಜೆಗಳಿಗೆ ಒಂದು ಕಾನೂನು, ಪ್ರಭುಗಳಿಗೆ ಒಂದು ಕಾನೂನು ಎಂಬ ರೀತಿಯ ಮನಸ್ಥಿತಿ ಏಕೆ? ಜನರು ಆಯ್ಕೆ ಮಾಡುವುದು ಶಾಸಕರನ್ನು ಮಾತ್ರವೇ ಹೊರತು ಅವರ ಕುಟುಂಬದವರನ್ನು ನಮ್ಮ ಸೇವೆ ಮಾಡಿ ಎಂದು ಆಯ್ಕೆ ಮಾಡುವುದಿಲ್ಲ ಎಂದು ಜನರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸದನದೊಳಗೆ ಹಕ್ಕು ಪ್ರತಿಪಾದಿಸಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಶಾಸಕರು ಯಶಸ್ವಿಯಾಗಿದ್ದಾರೆ. ಸದನದಲ್ಲಿ ನಮ್ಮ ಹೆಸರಿಗೆ ಮಾತ್ರ ಟಿಕೆಟ್ ಕಳಿಸ್ತಾರೆ, ಅದರಲ್ಲಿ ನಮ್ಮ ಮನೆಯವರು ಹೋಗೋದಿಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದ ಅಶೋಕ್ ಜನಸಾಮಾನ್ಯರ ಆಕ್ರೋಶ ವ್ಯಕ್ತವಾಗುತ್ತಲೇ ತಂಡ ಹೊಡೆದು ರಾಗ ಬದಲಿಸಿದ್ದಾರೆ. ಮತ್ತೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಯತ್ನಾಳ್ ಕೂಡ ಉಚಿತ ಟಿಕೆಟ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ MLAಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇ ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀವಿ. ನಾವು ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. ಎಲ್ಲಾದವ್ರು ವೈಯಕ್ತಿಕ ಅಭಿಪ್ರಾಯ, ಅದರಲ್ಲೇ ಸರ್ಕಾರ ಏನು ಹೇಳಲಿಕ್ಕೆ ಆಗೋಲ್ಲ. ಮ್ಯಾಚ್ ನೋಡೋದು ಬಿಡೋದು ಸಿನಿಮಾಕ್ಕೆ ಹೋಗೋದು ಅವ್ರ ವ್ಯಕ್ತಿಗತ ಅಭಿಪ್ರಾಯ. ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡೋಂಥ ಪ್ರಯತ್ನ ಮಾಡ್ತಾರೆ. ಎಲ್ಲ ಪ್ರತಿ ಸಾರಿ ಕೊಡ್ತಾರೆ, ಪ್ರತಿ ಮ್ಯಾಚಿಗೆ ಕೊಡ್ತಾರೆ. ಈ ಸಲ ಜಾಸ್ತಿ ಡಿಮಾಂಡ್ ಮಾಡಿದ್ರು ಅಷ್ಟೇ. ಅವರು ನಮ್ಗೆ IPL ಟಿಕೆಟ್ ಕೊಡಿ, 5 ಕೊಡಿ, 10 ಕೊಡಿ, ಟಿಕೆಟ್ ಹಿಂಗೆಲ್ಲ ಇದು ತಮ್ಮ ಶಾಸಕರ ಘನತೆ ಇವತ್ತು ಕಡಿಮೆ ಆಗ್ತಾ ಇದೆ. ಶಾಸಕರಿಗೆ ಇವಾಗ ಹಣ ಕೊಟ್ಟು ಹೋಗ್ಬೇಕಲ್ಲಿ, ಬೇಕಾದ್ರೆ ಒಳ್ಳೆ ಸೀಟ್ ಬೇಕಾದ್ರೆ ಹಣ ಕೊಟ್ಟು ಹೋಗ್ಬೇಕು. ಸಾರ್ವಜನಿಕರ ಈ ಕೆಲಸ ಮಾಡೋದ್ಬಿಟ್ಟು ಯಾವುದೋ ಒಂದು IPL ನೋಡ್ತೇನೆ, ಯಾವುದೋ ಇದರಲ್ಲಿ ನೋಡ್ತೇನೆ ಅಂದರೆ ಅದಕ್ಕೇ ವಿಧಾನಸಭೆಯಲ್ಲಿ ಬಹಳಷ್ಟು ಚರ್ಚೆಗಳು ಇವತ್ತು ಪರಿಣಾಮಕಾರಿಯಾಗಿ ಆಗ್ತಾ ಇದೆ. ಇದೇನೇ ಇದ್ದರೂ ಬಾಯಲ್ಲಿ ಹೇಳೋದೊಂದು, ಸದನದಲ್ಲಿ ಮಾಡೋದೊಂದು ಎಂಬಂತಾಗಿದೆ. ಅಲ್ಲಿ ಎಲ್ಲರಿಗೂ ಟಿಕೆಟ್ ಎಂದು 4 ಟಿಕೆಟ್ ಪಡೆದವರು ಈಗ ಅದನ್ನ ಕ್ಯಾನ್ಸಲ್ ಮಾಡಿಸ್ತಾರಾ ಅಥವಾ ತಮಗಾಗಿ ಮತ್ತು ತಮ್ಮವರಿಗಾಗಿ ಎಂದು ಮ್ಯಾಚ್ ನೋಡಲು ಕಳಿಸ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹೀಗೆ ಇಲ್ಲಿ ಶಾಸಕರು ಫ್ರೀಯ ಹಿಂದೆ ನಿಂತಿದ್ದಾರೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಪ್ರಧಾನಮಂತ್ರಿ ಮೋದಿಯವರು ಮುಖ್ಯಮಂತ್ರಿಗಳ ಸಭೆ ಕರೆದು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ, ರಾಜ್ಯ ಮತ್ತು ದೇಶಗಳಲ್ಲಿ ಇರುವಂತಹ ಪರಿಸ್ಥಿತಿಗಳ ಬಗ್ಗೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದಾರೆ. ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಗೆ ಪ್ರಧಾನಮಂತ್ರಿ ಮೋದಿಯವರು ಸಭೆ ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನು ನಡೆಸಲಾಗಿದೆ. ರಾಜ್ಯಗಳಲ್ಲಿನ ಸ್ಥಿತಿಗತಿಯ ಬಗ್ಗೆ ಪರಾಮರ್ಶೆಯನ್ನು ಕೂಡ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಪೆಟ್ರೋಲ್, ಡೀಸೆಲ್, LPG ದಾಸ್ತಾನು ಹಾಗೂ ಅಗತ್ಯತೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ಮೋದಿಯವರು ಮಾಡಿದರು. ರಾಜ್ಯಗಳು ಆತಂಕ ಪಡುವಂತಹ ಅಗತ್ಯ ಇಲ್ಲ, ಕೇಂದ್ರ ನಿಮ್ಮೊಂದಿಗಿದೆ ಅನ್ನುವಂತಹ ಭರವಸೆಯನ್ನು ಎಲ್ಲ ರಾಜ್ಯಗಳಿಗೆ ತಿಳಿಸುವಂತಹ, ಆ ಧೈರ್ಯವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ದೇಶದಲ್ಲಿ ಲಾಕ್ಡೌನ್ ವದಂತಿಯನ್ನು ಹಬ್ಬಿಸಲಾಗ್ತಾ ಇದೆ, ಅಂತಹ ಯಾವುದೇ ಪರಿಸ್ಥಿತಿ ಕೂಡ ನಮ್ಮ ದೇಶದಲ್ಲಿ ಇಲ್ಲ, ಆ ರೀತಿಯ ಯಾವುದೇ ಪ್ರಸ್ತಾಪಗಳು ನಮ್ಮ ಮುಂದೆ ಇಲ್ಲ ಅನ್ನೋದನ್ನು ಪ್ರಧಾನಿ ಮೋದಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜನರಲ್ಲಿನ ಆತಂಕವನ್ನು ನಾವು ದೂರ ಮಾಡಬೇಕಾಗಿದೆ, ಅದಕ್ಕಾಗಿ ಎಲ್ಲರೂ ಕೂಡ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಈ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ಪ್ರಧಾನಿ ಮೋದಿಯವರು ತುಂಬಿದ್ದಾರೆ. ನಾವು ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ಹೋಟೆಲ್ಗಳಿಗೆ ಒಂದಿಷ್ಟು ರಿಲೀಫ್ ಕೊಡುವಂಥದ್ರ ಕಡೆಗೂ ಕೂಡ ಕೇಂದ್ರ ಸರ್ಕಾರ ಪ್ಲಾನನ್ನು ಮಾಡಿದೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಪ್ರಮಾಣವನ್ನು ಹೆಚ್ಚಳ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. 50% ಬದಲಿಗೆ 70% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯನ್ನು ಹೆಚ್ಚಳ ಮಾಡೋದು, ಅಂದರೆ 20% ಜಾಸ್ತಿ ಮಾಡ್ತಾ ಇದ್ದಾರೆ. ಹೋಟೆಲ್ ಸೇರಿದಂತೆ ಹಲವು ಉದ್ಯಮಿಗಳಿಗೆ ಇದೊಂದು ರೀತಿಯಂತಹ ಗುಡ್ ನ್ಯೂಸ್ ಆಗಿದೆ. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಇಲ್ಲದೇ ಅನೇಕ ಹೋಟೆಲ್ಗಳು ಇವಾಗ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ. ತಕ್ಷಣವೇ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ತಕ್ಷಣವೇ ಜಾರಿಗೆ ಬರಬೇಕು. ಬಂದ್ ಭೀತಿಯಲ್ಲಿದ್ದಂತಹ ಹೋಟೆಲ್ಗಳಿಗೆ ಮರುಜೀವ ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಪ್ರಾಪರ್ ಆಗಿ ಇದು ಹಂಚಿಕೆ ಆಗಬೇಕು. ಯಾವುದೇ ಕಾರಣಕ್ಕೂ ಕಾಳಸಂತೆಯಲ್ಲಿ ಇದು ಮಾರಾಟ ಆಗದಂತೆ ನೋಡಿಕೊಳ್ಬೇಕಾಗಿರುವಂಥ ಜವಾಬ್ದಾರಿ ರಾಜ್ಯಗಳ ಮೇಲಿದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಅಬಕಾರಿ ಸುಂಕದ ಕಡಿತ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ವಿಶೇಷವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಇಳಿಕೆ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ವಿಶೇಷವಾಗಿ ಇಲ್ಲಿ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು 13 ರೂಪಾಯಿ ಇದ್ದದ್ದನ್ನು 3 ರೂಪಾಯಿಗೆ ಇಳಿಕೆ ಮಾಡುವಂತಹ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. 13 ರೂಪಾಯಿಯಿಂದ 3 ರೂಪಾಯಿಗೆ ಇಳಿಕೆಯಾಗಿದೆ. ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರೂಪಾಯಿ ಇದ್ದಂಥದ್ದನ್ನು ಈಗ ಶೂನ್ಯಕ್ಕೆ ಇಳಿಸಲಾಗಿದೆ. ಅಂದರೆ ಯಾವುದೇ ರೀತಿಯಂಥ ಅಬಕಾರಿ ಸುಂಕ ಡೀಸೆಲ್ ಮೇಲೆ ಇರೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಹೇಳಿದೆ. ಇದು ದೇಶದ ತೈಲ ಕಂಪನಿಗಳಿಗೆ ಅಬಕಾರಿ ಸುಂಕ ಕಡಿತದ ಲಾಭ ಕೇವಲ ತೈಲ ಕಂಪನಿಗಳಿಗೆ ಮಾತ್ರ ಆಗುತ್ತೆ. ಅಂದರೆ ಈಗ ರೇಟ್ ಫ್ಲಕ್ಚುಯೇಷನ್ ಆಗ್ತಾ ಇರುವಾಗ ಜನಸಾಮಾನ್ಯರ ಮೇಲೆ ನೀವು ಆ ಬರ್ಡನನ್ನು ಶಿಫ್ಟ್ ಮಾಡಬಾರ್ದು ಅನ್ನೋಂಥ ಕಾರಣಕ್ಕಾಗಿ ತೈಲ ಕಂಪನಿಗಳಿಗೆ ಇದ್ದಂತಹ ಬರ್ಡನನ್ನು ಕಡಿಮೆ ಮಾಡುವಂಥ ಕಾರಣಕ್ಕಾಗಿ 10 ರೂಪಾಯಿಯನ್ನು ಇಲ್ಲಿ ಎರಡೂ ಕಡೆಯಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಕಡೆಯಲ್ಲೂ ಕೂಡ 10 ರೂಪಾಯಿ ಅಬಕಾರಿ ಸುಂಕವನ್ನು ಇಳಿಕೆ ಮಾಡುವಂಥ ಕಡೆಗೆ ಈಗ ಕೇಂದ್ರ ಸರ್ಕಾರ ಹೊರಟಿದೆ. ತೈಲ ಕಂಪನಿಗಳಿಗೆ ಆಗ್ತಾ ಇದ್ದಂಥ ನಷ್ಟದ ಹೊರೆ ಇಳಿಕೆಗೆ ಕೇಂದ್ರ ಸರ್ಕಾರ ಇಂಥದ್ದೊಂದು ಕ್ರಮವನ್ನು ಕೈಗೊಂಡಿದೆ. ಸಹಜವಾಗಿಯೇ ಈಗಿರುವಂತಹ ರೇಟು ಇನ್ನಷ್ಟು ಕಾಲ ಇದರಿಂದಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕೂಡ ಈ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿರುವಂಥದ್ದು.